ನೋಡಿ, ಪ್ರಜ್ವಲ್ ರೇವಣ್ಣನ ಕಾಮಪುರಾಣ ಬಯಲಾಯ್ತಲ್ಲ, ಹಾಸನದಲ್ಲಿ ದೊಡ್ಡ ಮಟ್ಟದ ತಲ್ಲಣನೆ ಸೃಷ್ಟಿಯಾಗೋಯ್ತು. ಪ್ರಜ್ವಲ್ ಯಾವಾಗ ಜೈಲ್ ಸೇರ್ಕೊಂಡ ನಂತರ ಹಾಸನದಲ್ಲಿ ತೀವ್ರ ಮುಜುಗರ ಆಗೋಯ್ತು. ಪ್ರಜ್ವಲ್ ರೇವಣ್ಣ ಮಾಡಿರೋ ಕೃತ್ಯದಿಂದ ಜೆಡಿಎಸ್ ನಲ್ಲೇ ಒಡಕು ಮೂಡ್ತು. ಯಾವ ನಾಯಕರು ಕೂಡ ತಲೆ ಎತ್ಕೊಂಡು ಓಡಕ್ಕಾಗ್ಲಿಲ್ಲ. ಪಕ್ಷದಲ್ಲಿದ್ರು ಕೂಡ ಮುಖಂಡರು ಕಾರ್ಯಕರ್ತರು ಯಾರು ಕೂಡ ಆಕ್ಟಿವ್ ಆಗ್ಲಿಲ್ಲ. ಹಾಸನ ಜೆಡಿಎಸ್ಗೆ ತೀವ್ರ ಮುಖಭಂಗ ಉಂಟು ಮಾಡ್ದ ಈ ಪ್ರಜ್ವಲ್ ರೇವಣ್ಣ. ಏನು ನನ್ನ ಉತ್ತರಾಧಿಕಾರಿ ಇವನೇ ಆಗ್ತಾನೆ ಅಂತ ದೇವೇಗೌಡರು ಅಂದ್ಕೊಂಡಿದ್ರು, ಅದೆಲ್ಲದಕ್ಕೂ ಕೂಡ ತಣ್ಣೀರೆರ್ಚಿ, ಅವರ ಕನಸುಗಳಿಗೆ ತಣ್ಣೀರು ಎರಚಿ ಇವಂದೇ ಕನಸಿನ ಲೋಕವನ್ನ ಕಟ್ಕೊಂಡಿದ್ದಂತ ಪ್ರಜ್ವಲ್ ರೇವಣ್ಣ ಮಾಡಿದ ಕೃತ್ಯ ಜೆಡಿಎಸ್ನ ನಾಯಕರು ಹಾಸನದಲ್ಲಿ ತಲೆ ತಗ್ಸೋ ತರ ಮಾಡ್ತು. ದೊಡ್ಡ ಮಟ್ಟದ ತಲ್ಲಣ ಸೃಷ್ಟಿಯಾಯಿತು. ಯಾರು ಮುಖ ಎತ್ಕೊಂಡು ಓಡಕ್ಕಾಗ್ತಿರ್ಲಿಲ್ಲ, ಹಂಗಾಯ್ತು. ಪಕ್ಷದಲ್ಲಿದ್ರು ಕೂಡ ಯಾವ ಮುಖಂಡರು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿವರೆಗೂ ತಾನು ಆಡಿದ್ದೆ ಆಟ ಅಂತ ಮೆರೀತಾ ಇದ್ದ. ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಪ್ರಜ್ವಲ್ ರೇವಣ್ಣನ ಈ ಕಾಮಕಾಂಡವನ್ನ ಯಾವಾಗ ಪವರ್ ಟಿವಿ ಬಯಲ್ ಮಾಡ್ತೋ ಅಂದಿನಿಂದ ಅವನು ಜೈಲು ಸೇರಿದ ಮೇಲೆ ಕೂಡ ಜೆಡಿಎಸ್ ನಲ್ಲಿ ಹಾಸನದಲ್ಲಿ ಒಡಕು ಮೂಡಿರೋದಂತೂ ಸತ್ಯ. ಯಾವ ಜೆಡಿಎಸ್ ನ ಕಾರ್ಯಕರ್ತರಾಗ್ಲಿ ಮುಖಂಡರುಗಳಾಗ್ಲಿ ಒಂದ್ ರೀತಿ ತಲೆ ಎತ್ಕೊಂಡು ಓಡಾಡ್ದಂಗ ಆಗೋಯ್ತು. ಯಾಕೆಂದ್ರೆ ರೇವಣ್ಣ ಅವರು ಕೂಡ ಜೈಲ್ ಪಾಲಾಗಿದ್ರು. ಸೊ ಸದ್ಯದ ಅಪ್ಡೇಟ್ಸ್ ಈಗ ಯಾವ ತರ ಇದೆ ಪರಿಸ್ಥಿತಿ? 1 ವರ್ಷ ಆಗಿದೆ, ಮೇ ಬಿ ಜೈಲ್ನಲ್ಲೇ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರು ಮಾಡಬಹುದು ಪ್ರಜ್ವಲ್ ರೇವಣ್ಣ. ಖಂಡಿತ ಸಿಂಧರ, ಏನು ಹಾಸನದ ಜೆಡಿಎಸ್ ನಲ್ಲಿ ಪ್ರಜ್ವಲ್ ರೇವಣ್ಣನ ಪ್ರಕರಣ ಮುಜುಗರ ತಂದಿರೋದಕ್ಕಂತೂ ಯಾವುದೇ ರೀತಿ ಅನುಮಾನ ಇಲ್ಲ. ಯಾಕೆಂತಂದ್ರೆ ಒಂದು ಸಾಕಷ್ಟು ಕನಸುಗಳನ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ದೇವೇಗೌಡರು ಕಟ್ಕೊಂಡಿದ್ದಾನೆ. ಅಂದ್ರೆ ಏನು ಹಾಸನದ ಸಾಮ್ರಾಜ್ಯವನ್ನ ಏನೋ ಪ್ರಜ್ವಲ್ ರೇವಣ್ಣನೇ ಎಲ್ಲಾ ರೀತಿಯಲ್ಲೂ ಮುನ್ನಡೆಸ್ತಾನೆ, ಜೆಡಿಎಸ್ ನ ಸುಭದ್ರವಾಗಿ ಕಟ್ಟಿ ಬೆಳೆಸ್ತಾನೆ ಅನ್ನೋ ಒಂದು ಕನಸುಗಳನ್ನ ಕಟ್ಕೊಂಡಿದ್ರು. ಆದ್ರೆ ಆ ಕನಸುಗಳಿಗೆಲ್ಲ ತಣ್ಣೀರು ಎರಚಿದ್ದು ಇದೇ ಪ್ರಜ್ವಲ್ ರೇವಣ್ಣ. ಏನು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪವರ್ ಟಿವಿ ವಿಸ್ತೃತವಾಗಿ ವರದಿನ ಪ್ರಸಾರ ಮಾಡಿ ಇಂದಿಗೆ ಕರೆಕ್ಟ್ 1 ವರ್ಷದ ಹಿಂದೆ ಈ ಒಂದು ಪ್ರಕರಣನ ಬಯಲಿಗೆಳೆದು ಆತನನ್ನ ಜೈಲಿಗಟ್ಟವರೆಗೂ ಕೂಡ ಈ ವಿಚಾರವಾಗಿ ಸುದ್ದಿನ ಪ್ರಸಾರ ಮಾಡಿತ್ತು. ಅದಾದ ಬೆನ್ನಲ್ಲಿ ಯಾವಾಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾನೆ, ಅರೆಸ್ಟ್ ಆದ ಬೆನ್ನಲ್ಲೇ ಒಂದ್ ರೀತಿ ಜೆಡಿಎಸ್ ನಲ್ಲಿ ಬಿರುಕು ಮಾಡಿರ್ತಕ್ಕಂಥದ್ದು. ಯಾವ ನಾಯಕರು ಕೂಡ ಎಲ್ಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡೋದಾಗಿರ್ಬೋದು ಅಥವಾ ಏನು ಪಕ್ಷ ಸಂಘಟನೆ ಮಾಡೋದಕ್ಕೆ ಮುಂದಾಗಬಹುದು, ಇದುವರೆಗೂ ಕೂಡ ಯಾರು ಕೂಡ ಮುಂದಾಗಿಲ್ಲ. ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಜೆಡಿಎಸ್ ನಾಯಕರುಗಳು ಅಷ್ಟಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದರಲ್ಲೂ ಪ್ರಮುಖವಾಗಿ ರೇವಣ್ಣನವರ ಕುಟುಂಬದವರು ಕೂಡ ಯಾವ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ತಿರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಾರ್ಯಕ್ರಮಗಳಿಗೆ ಬಂದ್ರು ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣ ಮುಜುಗರ ತರಿಸ್ತಿರತಕ್ಕಂಥದ್ದಂತೂ ಖಂಡಿತವಾಗ್ಲೂ ಸತ್ಯ. ಯಾಕೆಂದ್ರೆ ಆತ ಮಾಡಿದಂತ ಕೃತ್ಯ ಅಂತ ಒಂದು ಹೀನ ಕೃತ್ಯ ಆಗಿರುತ್ತೆ. ಹೀಗಾಗಿ ಜೆಡಿಎಸ್ ನಲ್ಲಿ ಬಿರುಕು ಮೂಡಿದೆ. ಹಾಸನದ ಜೆಡಿಎಸ್ ನಲ್ಲಿ ಯಾವ ನಾಯಕರಲ್ಲೂ ಕೂಡ ಹೊಂದಾಣಿಕೆ ಕೂಡ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಎಲ್ಲೇ ಒಂದು ಪಕ್ಷ ಸಂಘಟನೆ ಮಾಡಕ್ ಹೋದ್ರು ಈ ಒಂದು ಪ್ರಕರಣ ಅವರ ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತೆ. ಹೀಗಾಗಿ ಒಂದ್ ರೀತಿ ಈ ಒಂದು ಪ್ರಕರಣ ಮುಜುಗರ ತಂದಿದೆ. ಈಗಾಗಲೇ 1 ವರ್ಷ ಆಯ್ತು. ರೇವಣ್ಣನವರ ಕುಟುಂಬದವರು ಹೇಗಾದ್ರೂ ಮಾಡಿ ಪ್ರಜ್ವಲ್ ರೇವಣ್ಣನಿಗೆ ಬೇಲ್ ಕೊಡಿಸ್ಬೇಕನ್ನೋ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಕೋರ್ಟ್ ಈ ಒಂದು ಪ್ರಕರಣದ ಗಂಭೀರತೆನೆ ಅರ್ತು ಆತನಿಗೆ ಬೇಲ್ನ ನಿರಾಕರಣೆ ಮಾಡ್ತಾ ಇರತಕ್ಕಂಥದ್ದು. ಸಿಂಧರ, ಥ್ಯಾಂಕ್ ಯು ಸಚಿನ್ ನಿಮ್ಮೆಲ್ಲ ಮಾಹಿತಿಗಾಗಿ.